ಬೀದರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಮೇರೆಗೆ 25 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ. ಮೂವರನ್ನ ಬಂಧನ ಮಾಡಲಾಗಿದೆ. ಗಾಂಜಾ ದಂಧೆಕೋರರನ್ನ ಬೀದರ್ ಪೊಲೀಸರು ಭರ್ಜರಿ ಶಾಕ್ ನೀಡಿದ್ದಾರೆ. ನಗರದಲ್ಲಿ 2 ಕಡೆ ಪ್ರತ್ಯೇಕ ದಾಳಿ ನಡೆಸಿ ಗಾಂಧಿಗಂಜ್ ಠಾಣೆ ಪೊಲೀಸರು ಭಾರೀ ಪ್ರಮಾಣದ ಗಾಂಜಾವನ್ನು ಜಪ್ತಿ ಮಾಡಿದ್ದಾರೆ. ಬರೋಬ್ಬರಿ 14.50 ಲಕ್ಷ ಮೌಲ್ಯದ 25 ಕೆಜಿ ಗಾಂಜಾ ವಶಕ್ಕೆ. ಅಕ್ರಮ ದಂಗೆಗೆ ಸಂಬಂಧಿಸಿದಂತೆ 2 ಮಹಿಳೆಯರು ಹಾಗೂ ಒಬ್ಬ ಪುರುಷ ಸೇರಿದಂತೆ ಒಟ್ಟು 3 ಬಂಧನ. ಬೀದರ್ನ ಇರಾನಿ ಕಾಲನಿ ಹಾಗೂ ರೈಲ್ವೆ ಟ್ರ್ಯಾಕ್ ಹತ್ತಿರ ಇರುವ ಕಾರ್ಯಾಚರಣೆ. ಇರಾನಿ ಕಾಲನಿಯಲ್ಲಿ ಹೋಗುವ ದಾರಿಯಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ವೇಳೆ ದಾಳಿ. 80 ಲಕ್ಷ ರೂಪಾಯಿ ಮೌಲ್ಯದ 16 ಕೆಜಿ ಗಾಂಜಾ ಜಪ್ತಿ. ಓರ್ವ ಮಹಿಳೆಯರ ಬಂಧನ. ಇರಾನ್ ಕಾಲನಿಯಲ್ಲಿ ಗಾಂಜಾ ಖರೀದಿಯ ಆಟೋದಲ್ಲಿ ಸಾಗಿಸುತ್ತಿದ್ದ ವೇಳೆ ದಾಳಿ ಮಾಡಿದ್ದು 4.50 ಲಕ್ಷದ ರೂಪಾಯಿ ಮೌಲ್ಯದ 90 ಕೆಜಿ ಗಾಂಜಾವನ್ನು ಕೃತ್ಯಕ್ಕೆ ಬಳಸಿ 2 ಲಕ್ಷ ರೂಪಾಯಿ ಮೌಲ್ಯದ ಆಟೋ ಜಪ್ತಿ. ಓರ್ವ ಮಹಿಳೆ ಹಾಗೂ ಓರ್ವ ಪುರುಷ ಬಂಧನ ಮಾಡಲಾಗಿದೆ. ಒಟ್ಟು ಮೌಲ್ಯ ಸುಮಾರು 14.50 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ವಶಕ್ಕೆ ಪಡೆದ ಪೊಲೀಸರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ಮಾರ್ಗದರ್ಶನದಲ್ಲಿ ನಡೆದ ದಾಳಿ. ಬಂಧಿತ 3 ಆರೋಪಿಗಳನ್ನು ನ್ಯಾಯ ಬಂಧನಕ್ಕೆ ಒಪ್ಪಿಸಿದ ಪೊಲೀಸರು. ಗಾಂಧಿಗಂಜ್ ಪೊಲೀಸ್ ಠಾಣೆಯ NDPS ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ವಿಶಾಲ್ ಸ್ವಾಮಿ, ಆಜ್ 32 ಕನ್ನಡ ನ್ಯೂಸ್, ಬೀದರ್. ಇವತ್ತು ನಮ್ಮ ಬೀದರ್ ಸಿಟಿ ಪೊಲೀಸ್ ಗಾಂಧಿಗಂಜ್ ಇರಾನಿ ಗಲ್ಲಿ ಮೇಲೆ ದಾಳಿ ಮಾಡಿ 2 ಮನೆಗಳಲ್ಲಿ ಸುಮಾರು 25 ಕಿಲೋ ಗಾಂಜಾನ ವಶಕ್ಕೆ ಪಡೆದಿದ್ದಾರೆ. 2 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 12.5 ಲಕ್ಷ ಬೆಲೆ ಬಾಳುವ ಗಾಂಜಾನ ಜಪ್ತಿ ಮಾಡಿದ್ದಾರೆ. ಈ ಹಿಂದೆ ನಾವು ಹಲವಾರು ಬಾರಿ ಇರಾನಿ ಗಲ್ಲಿ ಆರೋಪಿಗಳಿಗೆ ನಾವು ಎಚ್ಚರಿಕೆ ನೀಡಿದ್ದೇವೆ. ನೀಡಿದಂತೆ ನಾವು ದಾಳಿ ಮಾಡಿ NDPS ಕೇಸಸ್ ದಾಖಲೆ ಮಾಡಿ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಈ ಕಾರ್ಯಾಚರಣೆಯನ್ನು ಮುಂದುವರಿಸ್ತೇವೆ ಅಂತ ಎಚ್ಚರಿಸುತ್ತಿದ್ದೇನೆ. ದಂಧೆ ಬಿಡಿ ಅಂತ ನಾವು ಪೊಲೀಸ್ ಇಲಾಖೆ ವತಿಯಿಂದ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅಗರ तू धंधे नहीं छोड़ेंगे तो हम तुम्हें नहीं छोड़ेंगे ಅಂತ ವಾರ್ನಿಂಗ್ ಕೊಡ್ತಾ ಇದ್ದೇವೆ.